ಸಂದರ್ಭದಲ್ಲಿ ಮನುಧರ್ಮಶಾಸ್ತ್ರ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆಯೋದಕ್ಕಿಂತ ಮೊದಲು ಮನುಧರ್ಮಶಾಸ್ತ್ರ ಏನಿತ್ತು, ಸಂವಿಧಾನ ಬರೆದ ನಂತರ ಎಷ್ಟು ಬದಲಾಗುತ್ತೆ ಎನ್ನುವಂಥ ವಿಚಾರವನ್ನು ನಾನು ಪ್ರಸ್ತುತಪಡಿಸಲಿಕ್ಕೆ ನನ್ನ ಇಷ್ಟಪಡ್ತಾ ನಾನು ಈ ಸಂದರ್ಭದಲ್ಲಿ ನಾನು ಮಾಧ್ಯಮದ ಮುಂದೆ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಳೆದುಕೊಂಡು ಎಷ್ಟಿತ್ತು, ಕಳೆದುಕೊಂಡಿದ್ದು ಏನಿತ್ತು, ಅವರು ಇಷ್ಟೊಂದು ತ್ಯಾಗ ಮಾಡಿದ್ದಾರೆ ಎನ್ನುವಂಥದ್ದನ್ನು ನಾವು ಮೊದಲಿಗೆ ಅರಿತುಕೊಂಡಿದ್ದೆ. ಅದರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂದಿಗೂ ನಾವು ಸ್ಮರಿಸುವಂಥ ಕಾರ್ಯಕ್ರಮವನ್ನು ಮಾಡ್ತೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಂಡಿದ್ದೆ ಆದಲ್ಲಿ, ಅವರ ಬರಹಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಂಡಿದ್ದೆ ಆದಲ್ಲಿ, ಅವರ ಚಿಂತನೆಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಂಡಿದ್ದೆ ಆದಲ್ಲಿ, ಅವರ ಸಂವಿಧಾನಾತ್ಮಕ ಕೊಟ್ಟಿರ್ತಕ್ಕಂಥ ಕಾಯ್ದೆಗಳನ್ನು ಸರಿಯಾದ ರೀತಿಯಲ್ಲಿ ಅಳವಡಿಸಿಕೊಂಡಿದ್ದೇ ಆಗಿದ್ದಲ್ಲಿ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದಕ್ಕಿಂತ ಗೌರವ ಅಂತ ಯಾವುದು, ಗೌರವ ಸಲ್ಲಿಕೆ ಯಾವುದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆಗಳನ್ನು ಸರಿಯಾದ ರೀತಿಯಲ್ಲಿ ಅಳವಡಿಸಿದ ಕಾರಣ, ಅವರ ಹೋರಾಟಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಡಿಸಿಪ್ಲಿನ್ ಮಾಡಿದ ಕಾರಣದಿಂದಾಗಿ, ಬಾಬಾ ಸಾಹೇಬ್ ಚಿಂತನೆಗಳನ್ನು ಸರಿಯಾದ ರೀತಿಯಲ್ಲಿ ಅಳವಡಿಸಿಕೊಳ್ಳದಿದ್ದ ಕಾರಣದಿಂದಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತನ್ನ ಅಂತಿಮ ದಿನಗಳನ್ನು ಕಳೆಯುವಂಥ ಸಂದರ್ಭದಲ್ಲಿ ಬಹಳ ವಿಷಾದಮಯವಾದಂಥ ಒಂದು ಅವರ ಅಸನೀಗಿದಂತನ್ನು ನಾವು ಖಂಡಿಸಿದ್ದೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥದ್ದು ಏನು, ಈ ದೇಶಕ್ಕೆ ಮಾಡಿರ್ತಕ್ಕಂಥ ತ್ಯಾಗಗಳೇನು, ಬಲಿದಾನಗಳೇನು, ಅವರು ಎಲ್ಲವನ್ನು ಡಾಕ್ಟರ್ ಬಾಬಾ ಸಾಹೇಬ್ ತನ್ನ ಯೌವನವನ್ನು ಮರೆತು ದೇಶ ವಿದೇಶಗಳಲ್ಲಿ ತನ್ನ ಉನ್ನತ ಮಟ್ಟದ ವ್ಯಾಸಂಗವನ್ನು ಮಾಡಿ ಈ ದೇಶದ ಸುಭದ್ರತೆ ಮತ್ತು ಸಮಾನತೆಯ ಒಂದು ಹೋರಾಟ ಮತ್ತು ಸಮಾನತೆಯ ಹಕ್ಕಿಗಾಗಿ ಉನ್ನತ ಮಟ್ಟದ ವ್ಯಾಸಂಗಕ್ಕಾಗಿ ವಿದೇಶಗಳಿಗೆ ಪ್ರಯಾಣ ಮಾಡಿ ಅಲ್ಲಿನ ವಿದ್ಯಾಭ್ಯಾಸವನ್ನು ಮಾಡಿ ಈ ದೇಶದ ಸಂವಿಧಾನವನ್ನು ರಚನೆ ಮಾಡಿ ಸಮರ್ಥಗೊಂಡಂತಹ ಏಕೈಕ ನಾಯಕ, ಮಹಾನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಳೆದುಕೊಂಡಿರ್ತಕ್ಕಂಥದ್ದು ಅನೇಕ ರೀತಿಯಾದಂತಹ ಯೌವನವನ್ನು ಕಳೆದುಕೊಂಡ್ರು. ಆ ಯೌವನದಲ್ಲಿರ್ತಕ್ಕಂಥ ತನ್ನ ಮಡಿಗೆಯನ್ನು ಕಳ್ಕೊಂಡ್ರು. ಆ ಮಡಿಗೆಯನ್ನು ಕಳ್ಕೊಂಡಿದ್ದ ಅಲ್ಲದೆ ತನ್ನ ಮಕ್ಕಳ 5 ಜನ ಮಕ್ಕಳಿಂದ 4 ಜನ ಮಕ್ಕಳನ್ನು ಕಳ್ಕೊಂಡ್ರು. ಅಷ್ಟು ಕಳ್ಕೊಂಡಂಥ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಅನೇಕ ರೀತಿಯಾದಂತಹ ಜಾತಿಯ ಪಿಡುಗಿನಿಂದ ತತ್ತರಿಸಿ ವ್ಯಾಕುಲಗೊಂಡು ಅಪಮಾನಪಟ್ಟು ಜನರ ಮಧ್ಯೆ ಈ ಒಂದು ಉನ್ನತ ಮಟ್ಟದ ಏಳಿಗೆಗಾಗಿ ಶ್ರಮಿಸಿದಂತಹ ಏಕೈಕ ಮಾನವತಾವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ವಿಚಾರವನ್ನು ಹೇಳ್ತಾರೆ. ಏನೋ ವಿಚಾರ ಅಂತ ಹೇಳಿದ್ರೆ, ಈ ಜಾತಿಯ ಪಿಡುಗಿನಿಂದ ನಾವು ತತ್ತರಿಸಿ ವ್ಯಾಕುಲಗೊಂಡಿರ್ತಕ್ಕಂಥವ್ರು ನಾವು. ಈ ದೇಶಕ್ಕೆ ಯಾರು ನನ್ನನ್ನು ಜಾತಿ ಹೀನತೆಯನ್ನು ಕಂಡ್ರೋ ಅವರನ್ನೆಲ್ಲ ಇವತ್ತಿನ ದಿವಸ ನನ್ನ ಕಾಯ್ದೆಗಳು ಇವತ್ತಿನ ದಿವಸ ರಾಜಕೀಯವಾಗಿ, ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಬಲಗೊಂಡಂಥದ್ದನ್ನು ನನ್ನ ಕಾಯ್ದೆಗಳು ಅಂತ ವಿಚಾರವನ್ನು ಹೇಳ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಲ್ಯದಲ್ಲಿ ಪಟ್ಟಿರ್ತಕ್ಕಂಥ ನೋವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಇದಕ್ಕೆ ಹೋಗ್ತಾರೆ, ಒಬ್ಬ ಕ್ಷೌರಿಕನ ಬೆಳೆ ಹೋಗಿ ನನಗೂ ನಮ್ಮ ಅಣ್ಣನಿಗೆ ಒಂದು ಕ್ಷೌರಿಕ ಮಾಡಿರಿ, ಕಟ್ಟಿಂಗ್ ಮಾಡಿ, ನಮಗೆ ಒಂದು ನಾಜುಕಾಗಿ ಕಟ್ಟಿಂಗ್ ಮಾಡ್ರಿ ಅಂತ ಹೇಳ್ಬಿಟ್ಟು ಒಬ್ಬ ಕ್ಷೌರಿಕನನ್ನು ಕೇಳ್ತಾರೆ. ಆ ಕ್ಷೌರಿಕ ಹೋಗಿ ಆ ಕ್ಷೌರಿಕನ ಬಳಿ ಕುಂತು ಮಾತನಾಡುವಂಥ ಸಂದರ್ಭದಲ್ಲಿ ನೀವು ಯಾವ ಜಾತಿ ಸಮುದಾಯದವರು ಅಂತ ಒಂದು ಪ್ರಶ್ನೆಯನ್ನು ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನಾನು ಮಹರ್ ಜನಾಂಗದವರು, ನನ್ನ ಹೆಸರು ಮಹರ್ ಭೀಮರಾವ್ ಅಂಬೇಡ್ಕರ್ ಅವರು ಅಂತ ಹೇಳ್ತಾರೆ. ಅಯ್ಯೋ ಮೊದಲು ಎದ್ದೇಳ್ರಿ, ನೀವು ಮೊದಲು ಇಲ್ಲಿಂದ ಹೊರಗಡೆ ಹೋಗಿ. ನೀನು ನನ್ನ ಕುರ್ಚಿಯಲ್ಲಿ ಕುತ್ಕೊಂಡಿದ್ದಕ್ಕೆ ನನ್ನ ಕುರ್ಚಿ ಮೈಲಿಗೆ ಆಗಿದೆ. ನಾನು ನನ್ನ ಮಕ್ಕಳು, ನನ್ನ ಹೆಂಡತಿ ಮಕ್ಕಳಿಗೆ ಈ ಒಂದು ಕುರ್ಚಿಯ ಆಧಾರ. ಈ ಕುರ್ಚಿಯಲ್ಲಿ ನಾನು ಸಂಪಾದನೆ ಮಾಡಿ ನನ್ನ ಮಕ್ಕಳ ಮತ್ತು ನನ್ನ ಜೀವನವನ್ನು ನಾನು ಪೋಷಣೆ ಮಾಡ್ಕೋಬೇಕು. ಇಲ್ಲಿಂದ ಹೊರಗಡೆ ಹೋಗಿ ಅಂತೇಳಿ ಕಿತ್ತಿಗಳು ತಳ್ಳುವಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನೊಂದು ಹೊರಗಡೆ ಬಂದು ಒಂದು ಮಾತನ್ನು ಹೇಳ್ತಾರೆ, ಬಹುಶಃ ಈ ಕ್ಷೌರಿಕನಿಗೆ ನನ್ನ ಇತಿಹಾಸ ತಿಳಿದಿಲ್ಲೇನೋ, ಮುಂದಿನ ದಿನದಲ್ಲಿ ನನ್ನ ಇತಿಹಾಸವನ್ನು ಅರಿಯುವಂಥ ಕಾಲ ಬರುತ್ತೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಅದೇ ಕ್ಷೌರಿಕನಿಗೆ ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಲೋಕಸಭೆ ಪ್ರವೇಶ ಮಾಡಿ ಸಂವಿಧಾನವನ್ನು ತಿರುವು ಮಾಡಿದ್ದೇ ಆದಲ್ಲಿ ಭಾರತ ದೇಶ ರಕ್ತಪಾತಗಳಾಗಿ ಬಹಳಷ್ಟು ಹೀನ ಸ್ಥಿತಿಗೆ ಬರುವಂಥ ಸಂದರ್ಭಗಳು ಖಂಡಿತ ಮುಂದಿನ ದಿನಗಳಲ್ಲಿ ಕಾಣ್ತೀವಿ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಯಾವುದೇ ರೀತಿಯಾಗಿ ಬದಲಾವಣೆ ಮಾಡಲು ಸಾಧ್ಯವೇ ಇಲ್ಲ. ಕೋಮವಾದ ಪಕ್ಷಗಳು ಇವತ್ತು ಕಾಂಗ್ರೆಸ್ ಒಂದು ರೀತಿ ಇರ್ತಾರೆ, BJP ಒಂದು ಇರ್ತಾರೆ, JDS ಒಂದು ಇರ್ತಾರೆ. ಆದರೆ ಭಾರತ ದೇಶದಲ್ಲಿ 145 ಕೋಟಿ ಜನ ಸಮುದಾಯನ ಹೊಂದಿರತಕ್ಕಂಥ ಭಾರತ ದೇಶ
ಈ ಭಾರತ ದೇಶದ BJPನೂ ಅರ್ಥಕೋಬೇಕು, ಕಾಂಗ್ರೆಸ್ ಅವರು ಅರ್ಥಕೋಬೇಕು, ಉಳಿದಂಥ ಪಕ್ಷಗಳು ಅರ್ಥಕೋಬೇಕು. ಸುಮಾರು 145 ಕೋಟಿ ಜನಸಮಾಧಾನ ಹೊಂದಿರತಕ್ಕಂಥ ಇಸ್ಲಾಮಿಕ್ ಮತ ಬಾಂಧವರಿಗೆ ಕುರಾನ್ ಇದೆ, ಕ್ರೈಸ್ತರಿಗೆ ಬೈಬಲ್ ಇದೆ, ಹಿಂದೂ ಅಂತ ಇರ್ತಕ್ಕಂಥ ರಾಮಾಯಣ ಮತ್ತು ಮಹಾಭಾರತ ಭಗವದ್ಗೀತೆಗಳಿದೆ. ಆದರೆ ರಾಮಾಯಣ ಮಹಾಭಾರತ ಭಗವದ್ಗೀತೆಗಳಿದ್ದರೆ ಹಿಂದೂಗಳು ಜೀವನ ಮಾಡ್ಬೋದು. ಕುರಾನ್ ಇಲ್ಲದೆ ಇದ್ದರೆ ಕುರಾನ್ ಎಂಬಂಥ ಪವಿತ್ರವಾದ ಗ್ರಂಥ ಇಲ್ಲದೆ ಇಸ್ಲಾಮಿಕ್ ಮತ ಬಾಂಧವರು ಜೀವನ ಮಾಡ್ಬೋದು. ಬೈಬಲ್ ಎನ್ನುವಂಥ ಗ್ರಂಥ ಇಲ್ಲದೆ ಇದ್ದರೆ ಕ್ರೈಸ್ತರು ಜೀವನ ಮಾಡ್ಬೋದು. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಒಂದು ಇಲ್ಲದೆ ಇದ್ದರೆ ಕುಚ್ ಬಿ ನೈ ಚಲ್ತೆ, ನಾವು ಯಾರು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಜೈ ಭೀಮ್ ಬಂಧುಗಳೇ, ಈ ದಿನ 14/4/2024 ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಹುಟ್ಟುಹಬ್ಬದ ಸಲುವಾಗಿ ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಮಹಿಳಾ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನದೊಂದು ಸಣ್ಣ ಅನಿಸಿಕೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಾಗೆ ನನ್ನ ಒಂದು ಪೂಜ್ಯ ಗುರುಗಳಾದಂತಹ ಜಿಗ್ನಿ ಶಂಕರ್ ಸರ್ ಅವರಾಗಿರ್ಬೋದು, ಚಿಕ್ಕನಾರಾಯಣ್ ಸರ್ ಆಗಿರ್ಬೋದು, ಬೆಳತೂರು ವೆಂಕಟೇಶ್ ಸರ್ ಹಾಗೂ ಕುಮಾರ್ ಸರ್ ಅವರು, ಅದಲ್ಲದೆ ನಮ್ಮ ಸಂಘಟನೆಯ ಎಲ್ಲ ಕಾರ್ಯದರ್ಶಿಗಳಿಗೂ ನನ್ನ ಭೀಮ ನಮನಗಳನ್ನು ಸಲ್ಲಿಸಲು ಇಚ್ಛಿಸ್ತಾ ಇದ್ದೀನಿ. ಅದಲ್ಲದೆ ಇಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ನಮ್ಮ ಭಾರತದ ಹೆಮ್ಮೆಯ ಪುತ್ರ, ಅದಲ್ಲದೆ ಅವರು ರಾಷ್ಟ್ರ ಕಂಡ ಶ್ರೇಷ್ಠ ನಾಯಕರಲ್ಲಿ ಪ್ರಮುಖರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದಲ್ಲದೆ ಅವರ ಆದರ್ಶಗಳು ಸುಂದರ ಸಮಾಜ ನಿರ್ಮಿಸುವಂಥದ್ದು ಮಾತ್ರ ಆಗಿತ್ತು. ಅದಲ್ಲದೆ ಭಾರತದ ಮಹಿಳೆಯರಿಗೆ ಶಿಕ್ಷಣ ಆಗಿರ್ಬೋದು, ಸುರಕ್ಷತೆ, ಸನ್ಮಾನ, ಅಧಿಕಾರ ಎಲ್ಲವನ್ನು ಕೊಟ್ಟ ನಮ್ಮ ದೇವರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದಲ್ಲದೆ he is a real legend and he is the father of Indian Constitution and ಪರಮ ಪೂಜ್ಯ and ಬೋಧಿಸತ್ವ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು. he is the creator of the world's largest constitution and he was a world's class lawyer, social reformer, economist and he is a real gem of India. And love you Ambedkar sir, and always we love you and thank you for everything. Jai Bhim, Jai Samvidhan, Jai Bharat. Thank you.